ನಮಸ್ಕಾರ. ಮೂಡಣ ಕೆಂಪೊಡೆದಿತ್ತು. ನಭೋಮಂಡಲದ ಗರ್ಭದಿಂದ ಸೂರ್ಯದೇವ ಆಗಷ್ಟೇ ಇಣುಕತೊಡಗಿದ. ವೀಕ್ಷಾಳ ಫೋನ್ ಬಂದಾಗಿನಿಂದ ಅಮೋಘ್ನ ಎದೆಯೊಳಗೆ ತುಡಿತವಿತ್ತು. US ನಿಂದ ಮರಳಿ ಬಂದಿರೋ ವೀಕ್ಷಾ ಈಗೇಕೆ ನನ್ನೂರಿಗೆ ಬರುತ್ತಿದ್ದಾಳೆ? ಹಳ್ಳಿ ಕೃಷಿ ಅಂದರೆ ಮೂಗು ಮುರಿಯುತ್ತಿದ್ದಳು. US ಹೋದ ನಂತರ ಅವಳು ನನ್ನೊಂದಿಗೆ ಮಾತನಾಡಿದ್ದು ತುಂಬ ಕಡಿಮೆ. ಅವಳ ಪ್ರೀತಿಯ ಹುಡುಗನ ಬಿಸಿ ಅಪ್ಪುಗೆಯಲ್ಲಿ ಸಂಭ್ರಮಿಸುವಾಗ ತನ್ನೊಂದಿಗೆ ಮಾತನಾಡುವುದಕ್ಕೆ ಏನಿರುತ್ತೆ? ಬ್ಯಾಂಗ್ಳೂರಿನಲ್ಲಿ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಸ್ನೇಹಿತರಾಗಿದ್ದಕ್ಕೆ ಮಾತನಾಡಿರಬಹುದೇನೋ. ಈಗ ಅವಳು ಒಬ್ಬಳೇ ಬರುತ್ತಿದ್ದಾಳೋ ಅಥವಾ ತನ್ನ ಸಂಗಾತಿ ವಿವಾಂತ್ನೊಂದಿಗೆ ಬರುತ್ತಿದ್ದಾಳೋ ಏನೋ. ನಾನು ನಿಮ್ಮ ತೋಟದ ಮನೆಗೆ ಬರುತ್ತಿದ್ದೇನೆ, ಸಮಕ್ಷದಲ್ಲಿ ಮಾತನಾಡೋಣ ಎಂದಷ್ಟೇ ಹೇಳಿ ನನ್ನೆದೆಯಲ್ಲಿ ಕುತೂಹಲ ಹುಟ್ಟು ಹಾಕಿದ್ದಂತೂ ನಿಜ. ಕಾದು ನೋಡಬೇಕಾಗಿದೆ. ಇನ್ನೇನು 5-10 ನಿಮಿಷದಲ್ಲಿ ವೀಕ್ಷಾ ಬಂದೇ ಬಿಡ್ತಾಳೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಅಮೋಘ್ ಬಸ್ ಬರುವ ದಾರಿಯತ್ತ ದೃಷ್ಟಿ ಹರಿಸತೊಡಗಿದ. ಉದಯ ರವಿ ಸುವಿಹಾರ ಬಸ್ ಅನತಿ ದೂರದಲ್ಲಿ ಬರುವುದನ್ನು ಕಂಡಿತ್ತು. ಬಸ್ ನಿಲ್ದಾಣಕ್ಕೆ ಬರುತ್ತಿದ್ದಂತೆ ಅಮೋಘ ತಡಬಡಾಯಿಸಿ ಬಸ್ನ ಬಾಗಿಲಲ್ಲಿ ನಿಂತುಕೊಂಡು ವೀಕ್ಷಾಳನ್ನು ಆದರದಿಂದ ಬರಮಾಡಿಕೊಂಡ. ಅವಳ ಬ್ಯಾಗನ್ನು ತನ್ನ ಕೈಗೆ ತೆಗೆದುಕೊಂಡ. ಅವಳು ಕೆಳಗಿಳಿಯುತ್ತಿದ್ದಂತೆ ಬಸ್ ಮುಂದೆ ಚಲಿಸಿದಾಗ ಮನಸ್ಸು ತಡೆಯದೆ ಒಬ್ಬಳೇ ಬಂದಿರುವೆಯಾ ಎಂದು ಕೇಳಿಯೂ ಬಿಟ್ಟ. ಹೌದು, ಒಬ್ಬಳೇ ಬಂದಿರೋದು. ಒಬ್ಬಳೇ ಅಲ್ಲದೆ ಮತ್ಯಾರು ನನ್ನ ಜೊತೆಗೆ ಬರಲು ಸಾಧ್ಯ ಎಂದು ತಟಕ್ ಅಂತ ಹೇಳಿದಾಗ ಅಮೋಘ ಸುಮ್ಮನಿರಬೇಕಾಯಿತು. ಅವನು ಒಂದು ಕ್ಷಣ ವೀಕ್ಷಾಳನ್ನೇ ದಿಟ್ಟಿಸಿದ. ಕಡು ನೀಲಿ ಬಣ್ಣದ ಟಾಪ್ ಮತ್ತು ಬಿಳಿ ಬಣ್ಣದ ಮೈಗಂಟಿಕೊಂಡಿದ್ದ ಲೆಗ್ಗಿಂಗ್ಸ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು. ಬೆಳಗಿನ ತಂಗಾಳಿ ಸುಪ್ರಭಾತ ಹೇಳುವ ನೆಪದಲ್ಲಿ ಅವಳ ಮೈಸವರಿ ಕೆನ್ನೆಗಳನ್ನು ಮುತ್ತಿಕ್ಕಿ ಮುಂಗುರುಳನ್ನು ಜೋಕಾಲಿ ಆಡಿಸುತ್ತಿತ್ತು. ಹಾಲಿನ ಮೈಬಣ್ಣದ ಅವಳು ಮೊದಲಿಗಿಂತಲೂ ಇನ್ನೂ ಹೆಚ್ಚು ಚೆನ್ನಾಗಿ ಕಾಣುತ್ತಿದ್ದಳು. ಅವಳ ಚೆಲುವಿಗೆ ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸಿದ್ದ. ಎಲ್ಲಿದೆಯೋ ನಿನ್ನ ಗಾಡಿ? ತೋಟದ ಮನೆ ಇಲ್ಲಿಂದ ಎಷ್ಟು ದೂರದಲ್ಲಿದೆ? ಸೌಂದರ್ಯೋಪಾಸನೆಯಲ್ಲಿ ಮೈಮರೆತಿದ್ದ ಅಮೋಘ ವೀಕ್ಷಳ ಮಾತಿಗೆ ಬೆಚ್ಚಿಬಿದ್ದ. ವೀಕ್ಷಾ, ಇದು ನನ್ನ ವೇಗದೂತ. ಇಲ್ಲಿಂದ ಮನೆ ಬರೀ 3 ಕಿಲೋಮೀಟರ್ ಅಷ್ಟೇ. 2 ವೀಲರಾ? ಯಾಕೆ ಕಾರು ಇಲ್ವಾ? ಹೌದು, 2 ವೀಲರೇ ವೀಕ್ಷಾ. ನನ್ನಂತಹ ಸಾಮಾನ್ಯ ರೈತನಿಗೆ ಕಾರು ತೆಗೆದುಕೊಳ್ಳುವಂಥ ಕೆಪಾಸಿಟಿ ಇನ್ನೂ ಬಂದಿಲ್ಲ. ನಾನೊಬ್ಬ ಅಲ್ಲ, ಭಾರತ ದೇಶದ ಬಹುತೇಕ ರೈತರಿಗೆ ಕಾರನ್ನು ಕೊಳ್ಳುವ ಮೇಂಟೈನ್ ಮಾಡುವ ಯೋಗ ಇನ್ನೂ ಬಂದಿಲ್ಲ. ಅದಕ್ಕೆ ಹಿರಿಯರೊಬ್ಬರು ಬೇಸಾಯ ಅಂದರೆ ನೀ ಸಾಯ ನಾ ಸಾಯ, ಮನೆ ಮಂದಿಯೆಲ್ಲ ಸಾಯ ಅಂತ ಹೇಳಿರುವುದು ವ್ಯಂಗ್ಯವಾಡಿದಳು ವೀಕ್ಷಾ. ಇನ್ನೊಬ್ಬ ದಾರ್ಶನಿಕರು ನೊಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂದು ಹೇಳಿರುವುದು ನಿಮಗೆ ಗೊತ್ತಿರಬಹುದು ವೀಕ್ಷಾ. ಅನ್ನದಾತನನ್ನು ಕೀಳಾಗಿ ಕಾಣುವುದು ಸರಿಯಲ್ಲ ಎಂದ ಅಮೋಘ. ನೀನೊಬ್ಬ ಎಜುಕೇಟೆಡ್ ಫೂಲ್. ಕೈ ತುಂಬ ಸಂಬಳ ಬರುತ್ತಿದ್ದ ಕೆಲಸ ಬಿಟ್ಟು ಕೃಷಿ ಅಂತ ಬಂದು ಇಲ್ಲಿ ಹೇಗುತ್ತಿರುವುದು ನಿನ್ನ ಕರ್ಮ ಅಷ್ಟೆ. ಅಲ್ಲದಿದ್ದರೆ ಇಷ್ಟೊತ್ತಿಗೆ ಕಾರಲ್ಲಿ ಜುಮ್ ಅಂತ ತಿರುಗಾಡುತ್ತಿದ್ದೆ. ವೀಕ್ಷಾ ಕೂಕವಾಗಿ ನಗುತ್ತಾ ಹೇಳಿದ. ನೋ ರಿಗ್ರೆಟ್ಸ್ ವೀಕ್ಷಾ. ಇಲ್ಲಿ ಶೋಕಿಗೆ ಅವಕಾಶ ಇಲ್ಲದಿದ್ದರೂ ಹೊಟ್ಟೆ ಬಟ್ಟಿಗೆ ತಾಪತ್ರಯವಿಲ್ಲ. ಕೈ ತುಂಬ ಕೆಲಸ, ಕಣ್ತುಂಬ ನಿದ್ದೆ, ಅನಾವಶ್ಯಕ ಟೆನ್ಷನ್ ಇಲ್ಲಿಲ್ಲ. ಸದ್ಯಕ್ಕಂತೂ ನನಗೀಗ ಕಾರಿನ ಅವಶ್ಯಕತೆ ಇಲ್ಲ ಎಂದ ಅಮೋಘ. ಎಟುಕದ ದ್ರಾಕ್ಷಿ ಹುಳಿ ಅಂತ ಹೇಳಿತಂತೆ ಚಾಣಕ್ಯ ನರಿ. ಹಾಗೇ ನೀನು ಕೂಡ. ಹಾಗಾದರೆ ಇಲ್ಲಿ ಕೆಲಸವೂ ಕಡಿಮೆ ಇರಬೇಕು ಅಲ್ವಾ? ವೀಕ್ಷಾ, ನಮ್ಮ ದೇಶದಲ್ಲಿ ಕೃಷಿಗೂ ಒಂದು ಸಂಸ್ಕೃತಿ ಇದೆ. ಕೃಷಿ ಸಂಸ್ಕೃತಿಯ ಅತ್ಯಂತ ಸಹಜ ಲಕ್ಷಣವೆಂದರೆ ನಿರಂತರವಾಗಿ ತೊಡಗಿಕೊಳ್ಳುವುದು. ಕೃಷಿ ಸಂಸ್ಕೃತಿಯಲ್ಲಿ ವಿರಾಮ ಅಥವಾ ವಿರಾಮಿಸುವ ಯಾವುದೇ ನಡೆ ಇಲ್ಲ. ಇಲ್ಲಿ ಅತಿ ನಿರೀಕ್ಷೆ ಅತಿ ನಿರಾಶೆ ಎರಡೂ ಇಲ್ಲ. ಮಳೆ ಬೆಳೆ ಎನ್ನುವ ದೇವರಿಗಿಂತ ಆಚೆ ಯಾವ ದೇವರೂ ಇಲ್ಲ. ಸರಿ ಬೈಕ್ ಹತ್ತು ಎನ್ನುತ್ತಾ ಅಮೋಘ ಅವಳ ಬ್ಯಾಗನ್ನು ತನ್ನ ಮುಂದಿಟ್ಟುಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ. ಮಾತು ಬೆಳೆಸದೆ ವೀಕ್ಷಾ ಬೈಕ್ ಏರಿ ಕುಳಿತಳು. ಗಾಡಿ ಮುಂದೋಡಲು ಪ್ರಾರಂಭಿಸಿತು. ಕಲ್ಲು ಮಣ್ಣಿನ ಕಚ್ಚಾ ದಾರಿಯಾಗಿದ್ದರಿಂದ ಅಮೋಘ ಬೈಕ್ ನಿಧಾನವಾಗಿ ಓಡಿಸತೊಡಗಿದ. ಮೆತ್ತಗೆ ಬರೀ ಜೆಲ್ಲಿ ಕಲ್ಲುಗಳಿಂದ ತುಂಬಿದೆ ಈ ದಾರಿ. ಎತ್ತಿ ಹಾಕುತ್ತಿದೆ. ನನ್ನ ಮೈ ಹುಣ್ಣಾಗುವುದಂತೂ ಗ್ಯಾರಂಟಿ ಎಂದು ವೀಕ್ಷಾ ಅಸಹನೆ ವ್ಯಕ್ತಪಡಿಸಿದಳು. ನಮ್ಮ ದೇಶದಲ್ಲಿ ಸಣ್ಣ ಊರುಗಳಿಗೆ ಸಂಪರ್ಕಿಸುವ ರಸ್ತೆಗಳು ಇದಕ್ಕಿಂತ ಚೆನ್ನಾಗಿರಲು ಸಾಧ್ಯವೇ? ಈ ವರ್ಷದ ಭರ್ಜರಿ ಮಳೆ ಹೊಡೆತಕ್ಕೆ ಮೆಟ್ಲಿಂಗ್ ಮಾಡಿದ ರಸ್ತೆಯಲ್ಲಿ ಜಲ್ಲಿಕಲ್ಲುಗಳು ಅಲ್ಲಲ್ಲಿ ಮೇಲೆದ್ದಿವೆ. ಗಾಡಿಯನ್ನು ಇನ್ನೂ ನಿಧಾನಕ್ಕೆ ಓಡಿಸುವೆ. ನಿನ್ನ ಕೂದಲೆಲ್ಲಿಯೂ ಕೊಂಕದಂತೆ ನೋಡಿಕೊಳ್ಳುವೆ. ಡೋಂಟ್ ವರಿ ವೀಕ್ಷಾ ಎಂದು ಅಮೋಘ ಸಮಜಾಯಿಸಿಕೊಟ್ಟರು ವೀಕ್ಷಳಿಗೆ ತೃಪ್ತಿಯಾಗಲಿಲ್ಲ.
ಬೈಕ್ ನಿಧಾನವಾಗಿ ಓಡುತ್ತಿದ್ದರೂ ವೀಕ್ಷಳಿಗೆ ತುಂಬ ಹೆದರಿಕೆ ಆಗ್ತಿತ್ತು. ಗಾಡಿಯ ಒಯ್ದಾಟದಲ್ಲಿ ತಾನೆಲ್ಲಿ ಬೀಳುವೆನೋ ಎಂಬ ಅಂಜಿಕೆಯಿಂದ ಅಮೋಘನ ನಡು ಬಳಸಿ ಅವನ ಬೆನ್ನಿಗೆ ತನ್ನೆದೆಯನ್ನು ಅನಿಸಿಕೊಂಡು ಕುಳಿತಳು. ಅಮೋಘನಿಗೆ ಮುಜುಗರವೆನಿಸಿತು. ಹಳ್ಳಿ ಜನರು ತಿರುಗಾಡುವ ರಸ್ತೆ ಇದು. ಅಪರಿಚಿತ ಹುಡುಗಿ ತನ್ನನ್ನು ಈ ರೀತಿ ತಬ್ಬಿಕೊಂಡು ಕುಳಿತಿರುವುದನ್ನು ಕಂಡವರು ಏನೇನೋ ಒಪಿನಿಯನ್ ಫಾರ್ಮ್ ಮಾಡಿಕೊಳ್ಳಬಹುದು. ಸರಿಯಾಗಿ ಕುಳಿತುಕೋ ಎಂದು ವೀಕ್ಷಳಿ ಹೇಳಲಿ ಎನಿಸಿದರೂ ಅವಳ ಮೃದು ಹಸ್ತದ ಬಳಸು, ಎದೆಯ ಸ್ಪರ್ಶ ಒಂದು ರೀತಿ ಹಿತವೆನಿಸುತ್ತಿದೆ ಅಲ್ಲವೇ? ಹುಡುಗಿಯೊಬ್ಬಳು ಈ ರೀತಿ ತಬ್ಬಿಕೊಂಡು ಕುಳಿತಿರುವುದು ಇದು ಮೊದಲನೇ ಸಲ. ಹೀಗೇ ಇರಲಿ ಎಂದು ತನ್ನೊಳಗೆ ಅಂದುಕೊಳ್ಳುತ್ತಾ ಅಮೋಘ ಅತ್ಯುತ್ಸಾಹದಿಂದ ಬೈಕ್ ಓಡಿಸತೊಡಗಿದ. ವೀಕ್ಷಳಿಗೂ ಅಮೋಘನ ಸ್ಪರ್ಶ ಬಹಳ ಅಪವ್ಯ ಎನಿಸತೊಡಗಿತು. ಕಲ್ಲಿನ ದಾರಿಯಲ್ಲಿ ಓಡುತ್ತಿದ್ದ ಗಾಡಿ ಎತ್ತಿ ಎತ್ತಿ ಹಾಕುವ ಅನುಭವ ಒಂಥರ ಜಾಲಿ ರೈಡ್ ಎನಿಸತೊಡಗಿತು. ತಂಗಾಳಿಗೆ ಎಲ್ಲೇ ಇಲ್ಲದೆ ಹಾರಾಡುತ್ತಿದ್ದ ವೀಕ್ಷಳ ಮುಂಗುರುಳು ಆಗಾಗ ಅಮೋಘನ ಕೆನ್ನೆ ತುಟಿಗಳನ್ನು ಹಪ್ಪಿ ಮುದ್ದಾಡುತ್ತಿದ್ದವು. ಹಿತವಾದ ಸ್ಪರ್ಶದ ಸವಿಗುಂಗಿನಲ್ಲಿದ್ದ ಇಬ್ಬರಿಗೂ ದಾರಿ ಸವಿದದ್ದೇ ಗೊತ್ತಾಗಲಿಲ್ಲ. ಮನೆ ತಲುಪಿದ ಅಮೋಘ ತನ್ನಮ್ಮ ಸಾವಿತ್ರಿದೇವಿ, ತಂದೆ ಶಾಂತಪ್ಪನವರಿಗೆ ವೀಕ್ಷಳನ್ನು ಪರಿಚಯಿಸಿದ. ಅವಳು ಹಿರಿಯರ ಪಾದ ಸ್ಪರ್ಶಿಸಿ ನಮಸ್ಕರಿಸಿ ಅವರಿಂದ ಶಹಬಾಸ್ಗಿರಿ ಪಡೆದಳು. ಇದರಿಂದ ಅಮೋಘನ ಮೆಚ್ಚುಗೆಯನ್ನು ಗಳಿಸಿಕೊಂಡಳು ವೀಕ್ಷ. ಎತ್ತರದ ಪ್ರದೇಶದಲ್ಲಿದ್ದ ತೋಟದ ಮನೆ ವೀಕ್ಷಳಿಗೆ ಇಷ್ಟವಾಗುವುದರ ಜೊತೆಗೆ ತುಂಬ ಖುಷಿ ನೀಡಿತು. ಅಮೋಘ ಮನೆಯ ಮೊದಲ ಮಾಡಿಯಲ್ಲಿದ್ದ. ಅತಿಥಿಗಳ ಕೋಣೆಗೆ ವೀಕ್ಷಳನ್ನು ಕರೆದುಕೊಂಡು ಹೋಗಿ, ವೀಕ್ಷಾ, ಸದ್ಯಕ್ಕೆ ಇದು ನಿನ್ನ ರೂಮ್. ಸ್ವಲ್ಪ ಹೊತ್ತು ನಿದ್ದೆ ಮಾಡುವುದಾದರೆ ಮಾಡು ಎಂದ. ಬಸ್ಸಿನಲ್ಲಿ ಸಖತ್ತಾಗಿ ನಿದ್ದೆಯಾಗಿದೆ. ಮಧ್ಯಾಹ್ನದ ಊಟದ ನಂತರ ನೋಡೋಣ ಎಂದು ಚುಟುಕಾಗಿ ಪ್ರತಿಕ್ರಿಯಿಸಿ ಬಾಲ್ಕನಿಯಲ್ಲಿ ನಿಂತುಕೊಂಡಳು. ತೋಟದ ರಮಣೀಯ ದೃಶ್ಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿತ್ತು. ಅದನ್ನು ಕಣ್ಮನಗಳಲ್ಲಿ ತುಂಬಿಕೊಳ್ಳುತ್ತಾ ವಾವ್, ಕ್ಯಾ ಬ್ಯೂಟಿಫುಲ್ ಸೀನ್ ಹೇ ಎಂದು ಏಕಾಏಕಿ ಉದ್ಗರಿಸಿದಳು. 2 ಎಕರೆ ಜಮೀನಿನಲ್ಲಿ ಬೆಳೆದು ನಿಂತಿದ್ದ ದ್ರಾಕ್ಷಿ ತೋಟ ಅವಳ ಕಣ್ಮನಗಳಿಗೆ ಮುದ ನೀಡತೊಡಗಿತು. ಗೊಂಚಲು ಗೊಂಚಲಾಗಿ ಇಳಿಬಿದ್ದಿದ್ದ ದ್ರಾಕ್ಷಿ ಹಣ್ಣುಗಳನ್ನು ನೋಡಿ ಅವಳ ನಾಲಿಗೆಯಲ್ಲಿ ನೀರೂರಿತು. ಸ್ನಾನಾದಿಗಳನ್ನು ಮುಗಿಸಿಕೊಂಡು ಕೆಳಗೆ ಬಾ, ಬಿಸಿಲಿರುವುದಕ್ಕಿಂತ ಮುಂಚೆ 1 ರೌಂಡ್ ತೋಟವನ್ನು ಸುತ್ತಿಸಿಕೊಂಡು ಬರ್ತೀನಿ ಎಂದ ಅಮೋಘ. ದ್ರಾಕ್ಷಿ ಬಳ್ಳಿಗಳನ್ನು ವೀಕ್ಷಿಸುವುದರಲ್ಲಿ ಮೈಮರೆತಿದ್ದ ವೀಕ್ಷ ವಾಸ್ತವಕ್ಕೆ ಬಂದು ಓಕೆ ಡನ್ ಎಂದು ಉತ್ಸಾಹದಿಂದ ಹೇಳಿದ ವೀಕ್ಷಳ ಮಾತುಗಳನ್ನು ಕೇಳಿ ಅಮೋಘ ಮುದಗೊಂಡ. ಪ್ರಸನ್ನ ವದನೆಯಾಗಿದ್ದ ಅವಳ ಮುಖವನ್ನೇ ದಿಟ್ಟಿಸಿ ಗುಡ್ ಎಂದು ಹೇಳಿ ಕೆಳಗಿಳಿದು ಹೋದ. ಹಾಲ್ನ ಸೋಫಾದಲ್ಲಿ ಕುಳಿತ ಅಮೋಘ ವೀಕ್ಷ ಬರುವುದನ್ನು ಕಾಯತೊಡಗಿದ. ಅಷ್ಟರಲ್ಲಿ ಹೆಜ್ಜೆ ಸಪ್ಪಳ ಕೇಳಿ ಕತ್ತೆತ್ತಿ ಮೆಟ್ಟಿಲಿಳಿದು ಬರುತ್ತಿದ್ದ ವೀಕ್ಷಳ ವೇಷಭೂಷಣ ಕಂಡು ದಂಗಾಗಿ ಹೋದ. ಎವೆ ಹಿಕ್ಕದೆ ಅವಳನ್ನೇ ದಿಟ್ಟಿಸತೊಡಗಿದ. ಅರೆ, ಇದೇನು ಆಶ್ಚರ್ಯ! ಇವಳು ಬ್ಯಾಂಗ್ಳೂರಿನಲ್ಲಿ ಇದ್ದಾಗ ಒಮ್ಮೆಯೂ ಸೀರೆ ಹುಟ್ಟಿದ್ದನ್ನು ನೋಡಿರಲಿಲ್ಲ. ಅವಳ ಜನ್ಮದಿನಕ್ಕೆಂದು ತಾನು ಪ್ರೀತಿಯಿಂದ ಕೊಡಿಸಿದ ಗಾಢ ಹಳದಿ ಬಣ್ಣದ ಸೀರೆಯನ್ನು ಅವಳು ಒಮ್ಮೆಯೂ ಹುಟ್ಟುಕೊಂಡು ತನ್ನೆದುರು ಬಂದು ನಿಂತುಕೊಂಡು ತಾನು ಸಂತೃಪ್ತಿಯಿಂದ ಸಂಭ್ರಮಿಸಿ ಬೀಗುವಂತೆ ಮಾಡಿರಲಿಲ್ಲ. ಆದರೆ ಇಂದು ತಾನು ಕೊಡಿಸಿದ ಅದೇ ಹಳದಿ ಸೀರೆಯಲ್ಲಿ ತನ್ನ ಸೌಂದರ್ಯದ ಸೊಬಗನ್ನು ತುಂಬಿಕೊಂಡು ನನ್ನೆಡೆಗೆ ಬರುತ್ತಿದ್ದಾಳಲ್ಲ. ತುಂಬ ಮುದ್ದು ಮುದ್ದಾಗಿ ಕಾಣುತ್ತಿದ್ದಾಳೆ. ರಿಯಲಿ ಬ್ಯೂಟಿಫುಲ್, ಸಿಂಪ್ಲಿ ಸೂಪರ್ ಎಂದು ಮನದೊಳಗೆ ಉದ್ಗರಿಸುತ್ತಾ ಹಂಸಗಮನೆಯಾಗಿ ಬರುತ್ತಿದ್ದ ವೀಕ್ಷಾಳ ಚೆಲುವು ವಯ್ಯಾರವನ್ನು ಕಣ್ಮನಗಳಲ್ಲಿ ತುಂಬಿಕೊಂಡು ಆನಂದಿಸತೊಡಗಿದ ಅಮೋಘ. ಮಹಡಿಯಿಂದ ಕೆಳಗಿಳಿದು ಸೋಫಾ ಬಳಿ ಬಂದ ವೀಕ್ಷಳಿಗೆ, ವೀಕ್ಷಾ, ಸೂರ್ಯ ಎಂದು ಪಶ್ಚಿಮದಲ್ಲಿ ಉದಯಿಸಿಲ್ಲ ತಾನೆ ಎಂದು ಮೆಲ್ಲನೆ ರಾಗವೆಳೆದ ಅಮೋಘ. ಯಾಕೋ, ಏನಾಯಿತು ಅಮೋಘ ನಿನಗೆ? ಅಲ್ಲ, ಬ್ಯಾಂಗ್ಳೂರಿನಲ್ಲಿದ್ದಾಗ ನೀನು ಒಮ್ಮೆಯೇ ಸೀರೆ ಹುಟ್ಟಿದ್ದನ್ನು ನಾನು ನೋಡಲಿಲ್ಲ. ಇಂದು ಈ ಸೀರೆಯಲ್ಲಿ ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿರುವೆ. ನಿನ್ನನ್ನು ಕಂಡು ತುಂಬ ಖುಷಿಯಾಗ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ. ಈ ಸೀರೆ ಎಷ್ಟಾದರೂ ನೀನು ಪ್ರೆಸೆಂಟ್ ಮಾಡಿದಲ್ವಾ? ನಿನ್ನದನ್ನು ಇಂದು ನಿನಗಾಗಿಯೇ ಹುಟ್ಟುಕೊಂಡು ಬಂದಿರುವೆ. ನಿನಗಿಷ್ಟವಾದರೆ ನನಗದೇ ಖುಷಿ ಎಂದಳು ವೀಕ್ಷ. ಅಷ್ಟೊತ್ತಿಗೆ ಸಾವಿತ್ರಿ ದೇವಿಯವರು ಚಹಾ ಬಿಸ್ಕಿಟ್ಗಳ ಟ್ರೇಯೊಂದಿಗೆ ಬಂದು ಇಬ್ಬರಿಗೆ ಕೊಡುತ್ತಾ, ಅಮೋಘ, ಆದಷ್ಟು ಬೇಗ ವಾಪಸ್ ಬಂದು ಬಿಡಿರಿ, ಅಷ್ಟರೊಳಗೆ ನಿಮಗಾಗಿ ನಾಸ್ತಾ ರೆಡಿ ಮಾಡಿ ಇರ್ತೇನೆ ಎಂದು ಹೇಳಿದಾಗ ಹಾಗೇ ಆಗಲಿ ಎನ್ನುವಂತೆ ಅಮೋಘ ಗೋನಡಿಸಿದ. ಮೊದಲು ದ್ರಾಕ್ಷಿ ತೋಟದಲ್ಲಿ ವೀಕ್ಷಳನ್ನು ಸುತ್ತಡಿಸಿದ ಅಮೋಘ ಬಾಲ್ಕನಿಯಿಂದಲೇ ದ್ರಾಕ್ಷಿ ಹಣ್ಣುಗಳ ಬಣ್ಣ ಸ್ಪಷ್ಟತೆಗೆ ಮಾರು ಹೋಗಿದ್ದ ವೀಕ್ಷ
ದ್ರಾಕ್ಷಿ ಗೊಂಚಲುಗಳನ್ನು ಮುಟ್ಟಿ ಸವರಿ ಖುಷಿಯಿಂದ ಬೀಗಿದಳು. ಅಮೋಘ ಮಾಗಿ ಹಣ್ಣಾಗಿದ್ದ ದ್ರಾಕ್ಷಿ ಗೊಂಚಲುಗಳನ್ನು ಕೊಯ್ದು ಚೆನ್ನಾಗಿ ತೊಳೆದು ಅವಳಿಗೆ ತಿನ್ನಲು ಕೊಟ್ಟ. ಸುಪುಷ್ಟವಾದ ರಸಭರಿತ ದ್ರಾಕ್ಷಿ ಹಣ್ಣನ್ನು ಮೆಲ್ಲುತ್ತಾ, ವಾವ್, ಸೂಪರ್, ತುಂಬ ರುಚಿಯಾಗಿವೆ, ಜೇನಿನಂತೆ ಸಿಹಿ ಹಣ್ಣುಗಳು ಎಂದು ಚಪ್ಪರಿಸಿಕೊಂಡು ತಿಂದಳು. ದ್ರಾಕ್ಷಿ ತೋಟದ ಪಕ್ಕದಲ್ಲಿದ್ದ ಪಪ್ಪಾಯಿ ತೋಟಕ್ಕೆ ಬಂದರು. ಅಲ್ಲಿ ತೆಂಗಿನಕಾಯಿ ಗಾತ್ರದ ಹಚ್ಚ ಹಸಿರು ಪಪ್ಪಾಯಿ ಕಾಯಿಗಳ ನೋಡಿದ ವೀಕ್ಷಾ ದಂಗಾಗಿ ಹೋದಳು. ಒಂದು ಗಿಡದಲ್ಲಿ 100 ಸುಪುಷ್ಟವಾದ ಬಲಿತ ಕಾಯಿಗಳು ಅರ್ಧ ಎಕರೆ ಜಮೀನಿನಲ್ಲಿ ನೆನನಲಿಸುತ್ತಿದ್ದವು. ಇನ್ನೊಂದೆರಡು ತಿಂಗಳಲ್ಲಿ ಇವೆಲ್ಲ ಹಣ್ಣಿಗೆ ಬರುತ್ತವೆ ಎನ್ನುತ್ತಾ ಪಕ್ಕದ 5 ಎಕರೆ ತೋಟದಲ್ಲಿದ್ದ ಪೇರಳ 2 ಎಕರೆ ಜಾಗದಲ್ಲಿ ಬೆಳೆದಿದ್ದ ಕಲ್ಲಂಗಡಿಯನ್ನು ತೋರಿಸಿದ. ಎಲ್ಲವನ್ನು ಕಂಡು ಖುಷಿಯಿಂದ ಬೀಗಿದಳು ವೀಕ್ಷಾ. ಎಲ್ಲವನ್ನು ತೋರಿಸ್ತಾ ಬೆಳೆಗಳ ಬಗ್ಗೆ ಅಮೋಘನ ಕಮೆಂಟ್ರಿ ಅವಾಹಿತವಾಗಿ ಸಾಗಿತ್ತು. ಎಲ್ಲದಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಚಿಕ್ಕ ಮಕ್ಕಳಂತೆ ಕೇಕೆ ಹಾಕುತ್ತಾ ವೀಕ್ಷಾ ಅಮೋಘನೊಂದಿಗೆ ಹೆಜ್ಜೆ ಹಾಕುತ್ತಿದ್ದಳು. ಅಮೋಘ, ನಾನು ಏನೋ ಅಂದ್ಕೊಂಡಿದ್ದೆ, BE, ಯವನಿಗೆ ಅಗ್ರಿಕಲ್ಚರ್ ಎಂದರೆ ಅದೇನು ಗೊತ್ತಿರುತ್ತೆ ಅಂತ ಉಡಾಫೆಯ ಒಪಿನಿಯನ್ ಫಾರ್ಮ್ ಮಾಡಿಕೊಂಡಿದ್ದೆ. ಆದರೆ ನಿಜವಾಗಿಯೂ ಇದೊಂದು ಮಿರಾಕಲ್, ಗ್ರೇಟ್ ಅಚೀವ್ಮೆಂಟ್. ಐ ಆಮ್ ಪ್ರೌಡ್ ಆಫ್ ಯು ಅಮೋಘ. ಯು ಆರ್ ಎ ಗ್ರೇಟ್ ಅಚೀವರ್. ನಿನ್ನ ಸಾಧನೆ ಅದ್ವಿತೀಯ, ವರ್ಣಿಸಲು ಅಸಾಧ್ಯ. ಈ 4-5 ವರ್ಷಗಳಲ್ಲಿ ನಾಡಿನ ಕೃಷಿ ಲೋಕಕ್ಕೆ ನಿನ್ನ ಕೊಡುಗೆ ಅಪಾರ ಎನ್ನುತ್ತಾ ವೀಕ್ಷಾ ಅಮೋಘನ ಕೈಕುಲುಕಿ ಅಭಿನಂದಿಸಿದಲ್ಲದೆ ಅವನನ್ನು ಹಗ್ ಮಾಡಿ ಸಂಭ್ರಮಿಸಿದಳು. ವೀಕ್ಷಾ ನನ್ನ ಸಾಧನೆಯನ್ನು ಹೇಳಿಕೊಳ್ಳುವಂಥದ್ದಲ್ಲ, ಸಾಗರದಲ್ಲಿನ ಒಂದು ಹನಿಯಂತೆ ಇರಬಹುದು. ಎತ್ತವರ ಆಶೀರ್ವಾದ, ಹಿರಿಯರ ಮಾರ್ಗದರ್ಶನ, ಕೃಷಿ ತಜ್ಞರ ಸಮಯೋಚಿತ ಸಲಹೆ, ನಿನ್ನಂಥ ಹಿತೈಷಿಗಳ ಪ್ರೋತ್ಸಾಹವೇ ನನ್ನ ಕೃಷಿಗೆ ಪ್ರೇರಣೆ ಎಂದು ಅಮೋಘ ವಿನಿತ ಭಾವದಿಂದ. ಆಶೀರ್ವಾದ, ಮಾರ್ಗದರ್ಶನ, ಸಲಹೆ, ಪ್ರೋತ್ಸಾಹ ಇದ್ದಿದೆ. ಉಚಿತ ಸಲಹೆಗಳನ್ನು ಕೊಡುವವರು ಬಹಳ ನಮ್ಮಲ್ಲಿ. ಆದರೆ ಬೆವರುಳಿಸಿ ದುಡಿದಿದ್ದುದು ನೀನು. ನಿನ್ನ ಯೋಜನೆ ಈ ಮಟ್ಟಕ್ಕೆ ಬರಬೇಕೆಂದರೆ ನಿನ್ನ ಮೈಯಿಂದ ಕಠಿಣ ಪರಿಶ್ರಮದ ಅದೆಷ್ಟು ಬೆವರು ಬಸಿದಿದೆಯೋ ಏನೋ, ಅದು ನಿನಗಷ್ಟೇ ಗೊತ್ತು. ನಿನ್ನ ಕಠಿಣ ಪರಿಶ್ರಮ, ಪ್ರಾಮಾಣಿಕ ಪ್ರಯತ್ನಗಳು, ಏಳು ಬೀಳು ಅನುಭವ ನಿನ್ನನ್ನೀಗ ಒಂದು ಸುಸ್ಥಿತಿಯ ಹಂತದಲ್ಲಿ ತಂದು ನಿಲ್ಲಿಸಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಅದು ಅಲ್ಲದೆ ಮೊದಲು ನೀನು ಈ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಾಗ ಜನರ ಎಲುಬಿಲ್ಲದ ನಾಲಿಗೆಗಳು, ಅದೆಷ್ಟು ಟೀಕೆ ಟಿಪ್ಪಣಿಗಳು, ಕೂಕದ ಮಾತುಗಳು ನಿನ್ನೆದೆಯನ್ನು ಚುಚ್ಚಿದವೋ ಏನೋ. ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎನಿಸಲಾರದಷ್ಟು ಸವಾಲುಗಳಿವೆ. ಅವೆಲ್ಲವುಗಳನ್ನು ತಾಳ್ಮೆ, ಧೈರ್ಯ, ವಿವೇಚನೆಯಿಂದ ಮೆಟ್ಟಿ ನಿಂತು ನೀನು ಈ ಮಟ್ಟಕ್ಕೆ ಬೆಳೆದಿರುವೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಅಮೋಘ. ವೀಕ್ಷಳ ಮೆಚ್ಚುಗೆಯ ಬಿಚ್ಚು ಮಾತುಗಳು ಅಮೋಘನಿಗೆ ಖುಷಿಯ ಪರಾಕಾಷ್ಠೆಯಲ್ಲಿ ತೇಲುವಂತೆ ಮಾಡಿದವು. ಹೃದಯ ಸ್ಪರ್ಶಿ ನೋಟದಲ್ಲಿ ಅವಳಿಗೆ ಕೃತಜ್ಞತೆ ಸಲ್ಲಿಸಿದ. ಅಷ್ಟರಲ್ಲಿ ಅಮೋಘನ ಫೋನ್ ರಿಂಗನಿಸಿತು. ಅಮ್ಮ, ನಾಷ್ಟಕ್ಕೆ ಕರೆಯುತ್ತಿದ್ದರೆ ಹೊರಡೋಣ ಎಂದ. ವೀಕ್ಷಳಿಗೆ ಈಗಾಗಲೇ ಹೊಟ್ಟೆ ಚುರುಗುಟ್ಟಿದ್ದರಿಂದ ಅಮೋಘನ ಮಾತಿಗೆ ಅವಳು ಕೋಳಿ ಬಸವನಂತೆ ಗೋನಾಡಿಸಿದಳು. ಮನೆಗೆ ಬಂದಾಗ ಇಲ್ಲಿ ಜಲಪಾತ ಇದೆಯಾ, ನೀರು ಬೀಳುತ್ತಿರುವ ಶಬ್ದ ಕೇಳಿಸ್ತಿದೆ ಎಂದು ವೀಕ್ಷಾ ಅಚ್ಚರಿಯ ನೋಟದಲ್ಲಿ ಅಮೋಘನನ್ನು ಕೇಳಿದಳು. ಬಾ ತೋರಿಸ್ತೇನೆ, ಇದೇ ನೋಡು ನಮ್ಮ ಜಲಪಾತ ಎಂದು ಮನೆಯ ಪಕ್ಕದಲ್ಲಿದ್ದ ನೀರು ಸಂಗ್ರಹಿಸುವ ಟ್ಯಾಂಕ್ ತೋರಿಸಿದ. ಓ ವಂಡರ್ಫುಲ್, ಅಮೇಝಿಂಗ್. ವೀಕ್ಷಳ ಬಾಯಿಂದ ಹರ್ಷೋದ್ಗಾರ. ಹಳ್ಳಿಗೆ ವಿದ್ಯುತ್ ಬಂದಿದೆ. ಕೊಳವೆ ಬಾವಿಗಳ ನೀರು ಇಲ್ಲಿಗೆ ಬಂದು ಬೀಳುತ್ತಿದೆ. ಅದರ ಶಬ್ದವೇ ಜಲಪಾತದಂತೆ ಅನುರಣಿಸುತ್ತಿದೆ. ಫಿಲ್ಟರ್ ಆದ ನೀರು ಮುಂದೆ ವಿವಿಧ ಬೆಳೆಗಳಿಗೆ ಡ್ರಿಪ್ ಮೂಲಕ ಹಂಚಿಕೆಯಾಗುತ್ತದೆ ಎಂದು ವಿವರಿಸಿದ ಅಮೋಘ್. ಮನೆಯ ಪಕ್ಕವೇ ಜಲಪಾತ, ದಿನಾಲೂ ಎಂಜಾಯ್ ಮಾಡ್ಬೋದು. ಖುಷಿಯಿಂದ ಕುಣಿದಾಡಿದಳು ವೀಕ್ಷಾ. ಮನೆಗೆ ಬಂದಾಗ ಗರಿಗರಿಯಾದ ಬಿಸಿ ಬಿಸಿ ದೋಸೆಗಳನ್ನು ಕೊಟ್ಟರು ಸಾವಿತ್ರಮ್ಮ. ದೋಸೆ ಬಹಳ ಸ್ವಾದಿಷ್ಟವಾಗಿತ್ತು. ದೋಸೆಗೆ ಹಿತಮಿತವಾಗಿ ಬೆಣ್ಣೆ ಸವರಿ ಅದಕ್ಕೆ ಆಲೂ ಪಲ್ಯ, ಕಾಯಿ ಚಟ್ನಿ ಅದರ ರುಚಿಯನ್ನು ಅಧಿಕಗೊಳಿಸಿತ್ತು. ಜೊತೆಗೆ ಸಾವಿತ್ರಿ ದೇವಿಯವರ ಪ್ರೀತಿಯ ಸವಿ ಮಾತುಗಳು. ವೀಕ್ಷಾ ಹೊಟ್ಟೆ ಬಿರಿಯುವಂತೆ ದೋಸೆ ತಿಂದಳು. ಪಿಜಿಯಲ್ಲಿ ತಿಂದು ತಿಂದು ಅವಳ ನಾಲಿಗೆ ಜಡ್ಡುಗಟ್ಟಿ ಹೋಗಿತ್ತು. ನಾಷ್ಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಅಮೋಘ, ವೀಕ್ಷಾ ಒಂದಿಷ್ಟು ಹೊತ್ತು ಮಲಗಿ ರೆಸ್ಟ್ ತಗೋ, ಇಲ್ಲವಾದರೆ ಅಮ್ಮನ ಜೊತೆಗೆ ಮಾತನಾಡುತ್ತಾ ಟೈಮ್ ಸ್ಪೆಂಡ್ ಮಾಡು. ನಾನು ತೋಟಕ್ಕೆ ಹೋಗಿ ಬರುವೆ. ಕಲ್ಲಂಗಡಿ ಗದ್ದೆಯಲ್ಲಿ ಕೂಲಿ ಆಳುಗಳು ಕಲಿ ತೆಗೆಯುತ್ತಿದ್ದಾರೆ. ತುಸು ಹೊತ್ತು ಮೇಲ್ವಿಚಾರಣೆ ಮಾಡಿಕೊಂಡು ಬರ್ತೀನಿ ಎಂದ. ಹೌದಾ, ಆಗಲೇ ಬಿಸಿಲೇರುತ್ತಿದೆಯಲ್ಲ, ಮನೆಯಲ್ಲಿ ಇರಲಿಕ್ಕಾಗುವುದಿಲ್ವಾ? ರಾಗವೆಳೆದಳು. ರೈತನಿಗೆ ಬಿಸಿಲು, ನೆರಳು, ಬೆಳಕು, ಕತ್ತಲು, ಹಗಲು, ರಾತ್ರಿ ಎಲ್ಲವೂ ಒಂದೇ. ಸಮಯ ಸಂದರ್ಭ ಬಂದಾಗ ಎಲ್ಲ ಸಮಯದಲ್ಲೂ ಕೆಲಸ ಮಾಡಬೇಕಾಗ್ತದೆ. ಡೋಂಟ್ ವರಿ, ಗೆಸ್ಟ್ ರೂಮ್ನಲ್ಲಿ ಸಾಕಷ್ಟು ಪುಸ್ತಕಗಳಿವೆ. ಇಲ್ಲವಾದರೆ ಫೇಸ್ಬುಕ್, ವಾಟ್ಸಾಪ್ ಅಂತೂ ಇದ್ದೇ ಇವೆ ಅಲ್ಲ. ಅಮ್ಮನೂ ಜೊತೆಗಿರ್ತಾರೆ, ಬೇಗ ಬರ್ತೀನಿ ಎನ್ನುತ್ತಾ ಅಮೋಘ ಹೊರಟೇ ಬಿಟ್ಟ. ಅವನು ಹೊರಟ ಸ್ವಲ್ಪ ಹೊತ್ತಿಗೆ ವೀಕ್ಷಳ ತಂದೆಯವರ ಆರೋಗ್ಯ ಹದಗೆಟ್ಟಿದೆ ಎಂದು ಫೋನ್ ಬಂದಿದ್ದರಿಂದ ಅವಳು ಅಮೋಘನನ್ನು ಕಾಯದೆ ದಿಢೀರ್ ಎಂದು ಹೊರಟು ಬಿಟ್ಟಳು. ವೀಕ್ಷಾ, ನಿನ್ನ ತಂದೆಯವರ ಆರೋಗ್ಯ ಈಗ ಹೇಗಿದೆ?
ಆರಾಮವಾಗಿ ಇದ್ದಾರೆ ತಾನೇ? ಫೋನ್ನಲ್ಲಿ ವಿಚಾರಿಸತೊಡಗಿದ ಅಮೋಘ. BP ಜಾಸ್ತಿ ಆಗಿತ್ತು, ಈಗ ನಾರ್ಮಲ್ಗೆ ಬಂದಿದೆ. ಆರಾಮವಾಗಿದ್ದಾರೆ. ಹೌದಾ? ಆರಾಮವಾಗಿದ್ದಾರಲ್ಲ ಸಾಕು ವೀಕ್ಷಾ. ನಿನ್ನ ಎದೊಳಗಿನ ಪ್ರೀತಿಯ ಗಾಯ ಹುಣ್ಣಾಗಿ ನಂಜಾಗಿ ಕಾಡುತ್ತಿರುವುದನ್ನು ನೀನು ಅಮ್ಮನೊಂದಿಗೆ ಹಂಚಿಕೊಂಡಿದ್ದು ತಿಳಿದು ನನ್ನ ಮನಸ್ಸಿಗೆ ತುಂಬ ನೋವುಂಟು ಮಾಡಿದೆ. ಆದರೆ ನೀನು ನನ್ನ ಬಳಿ ಹೇಳಿಕೊಂಡಿದ್ದೇನು? ನಾನೇನು ಹೇಳಿದ್ದೆ? ನೀನು ಹೇಳಿದ್ದು ನಿನಗೆ ನೆನಪಿಲ್ವಾ? ಅದೇ, ನೀನು ನಿನ್ನ ಲವ್ವರ್ ಬಾಯ್, ಕನಸಿನ ಹುಡುಗ ವಿವಾಂತ್ನೊಂದಿಗೆ ಮದುವೆಯಾಗಿದ್ದು ಜುಮ್ ಅಂತ ಮಧುಚಂದ್ರ ಆಚರಿಸಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುತ್ತಿರುವುದಾಗಿ ಎಲ್ಲವನ್ನೂ ವರ್ಣಿಸಿ ಹೇಳಿರಲಿಲ್ಲವೇ? ಹೌದು, ಹೇಳಿದ್ದೆ. ಅದಕ್ಕೇನೀಗ? ಮತ್ತೆ ನೀನು ಅಮ್ಮನೊಂದಿಗೆ ಹೇಳಿರುವುದು ಸತ್ಯವೋ ಅಥವಾ ನನ್ನೊಂದಿಗೆ ಹೇಳುತ್ತಿರೋದು ಬುರುಡೆಯೋ ಎಂದು ಕೇಳಿದ. ಅಮೋಘ್, ಆಂಟಿಗೆ ಸುಳ್ಳು ಹೇಳಲಿಕ್ಕಾಗುತ್ತದೆಯೇ? ನಿನ್ನ ಲೈಫ್ ಇಷ್ಟು ಟ್ರ್ಯಾಜಿಡಿ ಆಗುತ್ತದೆ ಎಂದು ನಾನು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ತುಂಬ ಪಿಟಿ ಎನ್ನಿಸ್ತಿದೆ. ಪಾಲಿಗೆ ಬಂದದ್ದನ್ನು ಅನುಭವಿಸಲೇಬೇಕಲ್ಲ. ವೇದಾಂತಿ ಆಗಬೇಡ. ಹೌದು, ನೀನನ್ನು ಪ್ರೀತಿಸಿದ ಹುಡುಗ ಕಂಪನಿ ಬದಲಾಯಿಸಿ ಎತ್ತವರು ತೋರಿಸಿದ ಹುಡುಗಿಯನ್ನು ಮದುವೆ ಆದನೆಂದು ಅಮ್ಮನಿಗೆ ಹೇಳಿದೆಯಂತೆ. ನೀನು ಸಾಫ್ಟ್ವೇರ್ ಕಂಪನಿಯಿಂದ ಕೃಷಿ ಕಂಪನಿಗೆ ಸೇರಿಕೊಂಡಿದ್ದಂತೂ ಸತ್ಯ ಅಲ್ವೇ? ಮದುವೆ ಆಗಿರುವೆ ಎಂದು ನೀನು ನನಗೆ ಹೇಳಿದ್ದನ್ನೇ ಆಂಟಿಗೆ ಹೇಳಿದೆ ಅಷ್ಟೆ. ನೀನು ನಿನ್ನ ಹೆಂಡತಿ ಮಕ್ಕಳು ಸಂಸಾರ ಕಣ್ಣಾರೆ ಕಂಡು ನಾನಂತೂ ಹಿರಿ ಹಿಗ್ಗಿದೆ. ವರ್ಣಿಸಲಾರದಷ್ಟು ಖುಷಿಪಟ್ಟೆ. ಮತ್ತೆ ನೀನು ಬುರುಡ ಬಿಡಲಿಲ್ವಾ? ನಿನ್ನ ಮಾತು ಅದೆಷ್ಟರ ಮಟ್ಟಿಗೆ ಸತ್ಯ ಎಂದು ತಿಳಿದುಕೊಳ್ಳಲು ನಾನು ಬಂದಿದ್ದೆ. ಅಪ್ಪನನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ಸುದ್ದಿ ಬರುತ್ತಲೇ ಎದೆಯೊಳಗಿನ ಮಾತುಗಳೆಲ್ಲವನ್ನು ಹಂಚಿಕೊಳ್ಳಲಾಗದೆ ಎದೆ ಭಾರವನ್ನು ಮೊದಲಿನಂತೆ ಹೊತ್ತುಕೊಂಡು ಮರಳಬೇಕಾಯಿತು. ಹೌದು ವೀಕ್ಷಾ, ಅಮ್ಮನೊಂದಿಗೆ ಅಂದು ಅದೇನು ಕತೆಗಳಾದವೋ ನನಗೂ ಹೇಳು. ವಿವರ ಬೇಕಾ? ಹಾಗಾದರೆ ಕೇಳಿಸ್ಕೊ ಎನ್ನುತ್ತಾ ವೀಕ್ಷಾ ನೆನಪಿನ ಬುತ್ತಿಯ ಗಂಟನ್ನು ಬಿಚ್ಚಿ ಹೇಳತೊಡಗಿದಳು. ಅಂದು ನೀನು ತೋಟಕ್ಕೆ ಹೋದ ನಂತರ ನಮ್ಮಿಬ್ಬರ ಸಂಭಾಷಣೆ. ಆಂಟಿ, ನಾನು ದೋಸೆ ಒಯ್ದುಕೊಡ್ತೀನಿ, ನೀವು ಟಿಫಿನ್ ಮಾಡಿಬಿಡಿ. ಅದೇನು ಬೇಡಮ್ಮ, ನಾನೇ ಹಾಕಿಕೊಳ್ತೀನಿ. ಅದು ಅಲ್ಲದೆ ನನ್ನದಿನ್ನು ಸ್ನಾನ ಪೂಜೆ ಆಗಬೇಕು. ಆಂಟಿ, ಈಗಾಗಲೇ 10:15 ಇವತ್ತೊಂದು ದಿನ ಟಿಫಿನ್ ಮಾಡಿ ನಂತರ ನಿಧಾನವಾಗಿ ಸ್ನಾನ ಪೂಜಾದಿಗಳನ್ನು ಮಾಡಿಕೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ ಭಾಳ ಹೊತ್ತು ಇರಬಾರ್ದಂತೆ. ವೀಕ್ಷಾ ತುಂಬ ಒತ್ತಾಯಿಸಿದಳು. ಮಾತುಗಳಲ್ಲಿ ಆತ್ಮೀಯತೆ ಇತ್ತು. ಅವಳ ಪ್ರೀತಿಯ ಕಳಕಳಿಗೆ ಸಾವಿತ್ರಿ ದೇವಿ ಮನೆಯಲೇಬೇಕಾಯಿತು. ಫಾರಿನ್, ಬ್ಯಾಂಗ್ಳೂರ್, ವೀಕ್ಷಳ ತಾಯಿ ತಂದೆಯರ ಬಗ್ಗೆ ವಿಚಾರಿಸಿದ ಸಾವಿತ್ರಿ ದೇವಿ ದೋಸೆ ಮೆಲ್ಲುತ್ತಾ ಮದುವೆಯ ಬಗ್ಗೆ ಮಾತುಗಳು ಕಲೆಕೊಟ್ಟಿದ್ದವು. ಆಂಟಿ, ನಾನೊಂದು ಹುಡುಗನ ಜೊತೆಗೆ ಪ್ರೀತಿಯ ಕನಸುಗಳನ್ನು ಹೆಣೆದಿದ್ದೆ. ಆದರೆ ಎದೆಯೊಳಗೆ ಮೊಳಕೆಯೊಡ್ಡಿದ್ದ ಪ್ರೀತಿಯನ್ನು ಅವನ ಕಣ್ಣಿಗೆ ಕಾಣುವಂತೆ ತೆರೆದಿಟ್ಟು ಅದಕ್ಕೆ ಅವನ ಪ್ರೀತಿಯ ನೇರಿರಲು ಹೇಳಲಿಲ್ಲ. ಅವನು ನನ್ನನ್ನು ಮನಸಾರೆ ಪ್ರೀತಿಸಿದ್ದಾನೆಂದು ಬಲವಾಗಿ ನಂಬಿದೆ. ಅವನ ನಡೆ, ನುಡಿ, ಹಾವ ಭಾವ ನನಗೆ ಹಾಗೇ ತೋರುತ್ತಿದ್ದವು. ಅವರೊಂದಿಗೆ 2 ವರ್ಷಗಳ ಕಾಲ ಫಾರಿನ್ ಟ್ರಿಪ್ ಹೋಗಬೇಕಾದ ಸಂದರ್ಭ ಒದಗಿತು. ಇಬ್ಬರು ಜೊತೆಯಾಗಿಯೇ ಹೋದೆವು. ಎದೊಳಗಿನ ಪ್ರೀತಿಯನ್ನು ಅವನೊಂದಿಗೆ ಇಂದು ಹಂಚಿಕೊಂಡರಾಯಿತು, ನಾಳೆ ಹಂಚಿಕೊಂಡರಾಯಿತು ಎನ್ನುವಷ್ಟರಲ್ಲಿ ಅವನು ಅಲ್ಲಿನ ಬಿಳಿ ಹುಡುಗಿಯೊಬ್ಬಳ ಹೃದಯದಲ್ಲಿ ಬಂದಿಯಾಗಿ ಬಿಟ್ಟಿದ್ದ. ಮದುವೆನೂ ಮಾಡಿಕೊಂಡು ಬಿಟ್ಟ. ನಾನು ನನ್ನ ಪ್ರೀತಿಯ ಬಗ್ಗೆ ಕೇಳಿದಾಗ ನಾನು ನಿನ್ನ ಪ್ರೀತಿಸಿದ್ದೇನೆ ಎಂದು ಯಾವತ್ತಾದರೂ ಹೇಳಿದ್ನಾ? ನಾನು ನಿನ್ನ ಪ್ರೀತಿಸಲೇ ಇಲ್ಲ, ನಿನ್ನ ಸ್ನೇಹಿತೆಯಂತೆ ಕಂಡೆ ಅಷ್ಟೇ ಎಂದು ನಿಷ್ಠುರವಾಗಿ ಹೇಳಿದ. ಚಿಗುರಿದ ನನ್ನ ಪ್ರೀತಿಯ ಬಳ್ಳಿ ಕಮರಿ ಹೋಯಿತು. ಅವರಿಬ್ಬರು ಈಗ ಕೊರೋನಾ ವೈರಸ್ನಿಂದ ಮರಣಶೈಲಿಯಲ್ಲಿದ್ದಾರೆ. ಇದು ಒಂದು ಕಥೆಯಾದರೆ ಇನ್ನೊಂದು ಕತೆ ಬೇರೆಯೇ ಇದೆ. ನನ್ನ ಪ್ರೇಮಿಯ ಮದುವೆಗೆ ಮೊದಲು ನನ್ನ ಸಹೋದ್ಯೋಗಿಯೊಬ್ಬ ನನ್ನ ಬಗೆಗಿನ ತನ್ನ ಪ್ರಾಂಜಲ ಪ್ರೀತಿಯನ್ನು ಪ್ರಸ್ತಾಪವನ್ನು ನಿರ್ಭಯದಿಂದ ತೆರೆದಿಟ್ಟ. ಆದರೆ ನಾನು ನನ್ನ ಪ್ರೇಮಿಯ ಜೊತೆಗೆ ಪ್ರೀತಿಯ ಕನಸುಗಳ ಮೆರವಣಿಗೆಯಲ್ಲಿ ವಿಜೃಂಭಿಸುತ್ತಿದ್ದೆ. ಹಾಗಾಗಿ ಇವನಿಗೆ ನಾನಿನ್ನ ಪ್ರೀತಿಸ್ತಿಲ್ಲ, ನನ್ನ ಪ್ರೀತಿ ಬದುಕು ಜೀವನ ಅದೇನಿದ್ದರೂ ಅವನೊಂದಿಗೆ ಎಂದು ಸ್ಪಷ್ಟವಾಗಿ ಹೇಳಿ ಇವನ ಪ್ರೀತಿಯನ್ನು ತಿರಸ್ಕರಿಸಿದೆ. ಇಲ್ಲಿ ಇನ್ನೊಂದು ಸಾರಸ್ಯವೆಂದರೆ ನಾವು ಮೂವರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆವು. ಆತ್ಮೀಯ ಸ್ನೇಹಿತರಾಗಿದ್ದೆವು. ಜೊತೆಯಾಗಿ ಸುತ್ತುತ್ತಿದ್ದೆವು. ನಮ್ಮ ಆತ್ಮೀಯ ಒಡನಾಟವನ್ನು ಕಂಡ ಕೆಲವರು ಇವಳು ಈ ಇಬ್ಬರನ್ನು ಮದುವೆಯಾಗಿ ಆಧುನಿಕ ದ್ರೌಪದಿಯಾಗುತ್ತಿದ್ದವಳೇನೋ ಎಂದು ಕುಚೋದ್ಯ ಮಾಡಿದ್ದು ಉಂಟು. ಹೌದಾ? ಅಯ್ಯೋಯ್ಯೋ ವೀಕ್ಷಾ, ಒಂದು ಮಾತು ಹೇಳ, ತಪ್ಪು ತಿಳ್ಕೊಳ್ಬಾರ್ದು. ಹೇಳಿ ಆಂಟಿ. ನೀವೆಲ್ಲ ಏನೋ ಹೇಳ್ತೀರಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಅಂತ, ಅದು ಆಗಿರಬೇಕು ಅಷ್ಟೇ. ನಿನ್ನದು ಒನ್ ವೇ ಲವ್ ಅಷ್ಟೇ. ಪ್ರೀತಿಸಲಾರದವನ ಜೊತೆಗೆ ಅದೆಂಥ ಬದುಕನ್ನು ಕಟ್ಟಿಕೊಳ್ಳಲಾಗುತ್ತದೆ. ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ, ಅವನದು ತಪ್ಪಿರಲಿಕ್ಕಿಲ್ಲ. ಇರಲಿ, ಜೀವನದಲ್ಲಿ ಅದೊಂದು ಕಹಿ ಘಟನೆ ಅಂತ ತಿಳ್ಕೊಂಡು ಮುಂದೆ ಹೋಗಬೇಕು. ಜೀವನ ಅಂತ ನಿಂತ ನೀರಾಗಬಾರದಲ್ಲವೇ? ನಿಂತ ನೀರು ಮಲೆತು ಹೇಗೆ ಮಲಿನವಾಗುತ್ತದೋ ಹಾಗೆ ಮನಸ್ಸು ಸಹ ಗಬ್ಬೆದ್ದು ನಾರಲು ಶುರುವಾಗುತ್ತದೆ. ನೀನು ನಿನ್ನನ್ನು ಪ್ರೀತಿಸ್ತೇನೆ ಎಂದು ಹೇಳಿದ ಹುಡುಗನನ್ನು ಕಾಂಟ್ಯಾಕ್ಟ್ ಮಾಡಬೇಕಿತ್ತು. ನಾವು ಪ್ರೀತಿಸುವುದಕ್ಕಿಂತ ನಮ್ಮನ್ನು ಪ್ರೀತಿಸುವ ಜೀವದೊಂದಿಗೆ ಬದುಕನ್ನು ಕಟ್ಟಿಕೊಂಡರೆ ಬಾಳು ಬಂಗಾರವಾಗುತ್ತದೆ ಎಂದು ತಿಳಿದವರು ಹೇಳಿದ್ದಾರೆ. ಆ ಹುಡುಗನೊಂದಿಗೆ ನೀನು ಮತ್ತೆ ಮಾತನಾಡಲಿಲ್ಲವೇ?
ಆಂಟಿ, ನಿಮಗೆ ಗೊತ್ತಲ್ಲ ಈಗಿನ ಟೆಕ್ಕಿಗಳು ಬಟ್ಟೆ ಬದಲಾಯಿಸುವಂತೆ ಕಂಪನಿಗಳನ್ನು ಬದಲಾಯಿಸ್ತಾರೆ ಎಂದು. ನಾನು ಮತ್ತೆ ಫಾರಿನ್ಗೆ ಹಾರಿದೆ. ಆ ಹುಡುಗ ಬೇರೊಂದು ಕಂಪನಿ ಸೇರಿಕೊಂಡು ಹೆತ್ತವರು ತೋರಿಸಿದ ಹುಡುಗಿಯನ್ನು ಒಪ್ಪಿ ಮದುವೆಯಾಗಿ ಆಯಾಗಿ ಇದ್ದಾನೆ. ಹೌದಾ? ಹೋಗಲಿ ಬಿಡಮ್ಮ, ದೈವ ಸಂಕಲ್ಪ ಇಲ್ಲವೆಂದು ಅನಿಸುತ್ತೆ. ಆಂಟಿ, ಅಮೋಘ್ ಇನ್ನೂ ಯಾಕೆ ಮದುವೆಯಾಗಿಲ್ಲ? ತೊದಲಿದ ವೀಕ್ಷಾ ನಾಲಿಗೆ ಕಚ್ಚಿಕೊಂಡಳು. ಅದನ್ನು ಏನು ಹೇಳಲಿ? ಮದುವೆ ಆಗು ಎಂದರೆ ಅವನು ಕೈಯಲ್ಲಿದ್ದ ಕಂಪ್ಯೂಟರ್ ಕೀಲಿಮನೆಯಲ್ಲಿ ಬಿಟ್ಟು ಕೃಷಿ ಕಾಯಕ ಹಿಡಿದಿದ್ದಾನೆ. ಇಲ್ಲಿ ಒಂದು ಸ್ಥಿರವಾಗಿ ನೆಲೆ ಕಂಡುಕೊಂಡ ನಂತರ ಮದುವೆ ಆಗುವೆ ಎನ್ನುತ್ತಲೇ ಮದುವೆ ಮುಂದೂಡ್ತಾ ಬಂದಿದ್ದಾನೆ. ನಿನ್ನಂತೆ BE ಮುಗಿಸಿ ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡುತ್ತಿರುವ ನನ್ನ ಮಗಳನ್ನು ಇವಳಿಗೆ ತೆಗೆದುಕೊಳ್ಳಬೇಕೆಂದಿದ್ದೆ. ಇವನು ಕೆಲಸ ಬಿಟ್ಟು ಭೂದೇವಿಯ ಸೇವೆಗೆ ನಿಂತ ನಂತರ ಅವಳು ಇವನನ್ನು ಮದುವೆ ಆಗುವುದಿಲ್ಲ ಎಂದಳು. ಇವನಿಗೆ ಅವಳು ಇಷ್ಟವಿರಲಿಲ್ಲ ಎಂದು ಆಮೇಲೆ ತಿಳಿಯಿತು. ನನಗೆ ಸಮಾಧಾನವಾಯಿತು. ಅವನಿಗ ಇಲ್ಲಿ ಒಂದು ಗಟ್ಟಿಯಾದ ನೆಲೆ ಕಂಡುಕೊಂಡಿದ್ದಂತೂ ನಿಜ. ಅಲ್ಲಲ್ಲಿ ಸಂಬಂಧಗಳು ಹುಡುಕಿಕೊಂಡು ಬರ್ತಿವೆ. ಆದಷ್ಟು ಬೇಗ ಮದುವೆ ಮಾಡಿಬಿಡುತ್ತೇನೆ. ಶುಭಶ್ಯ ಶೀಘ್ರಂ ಎಂದು ಸಾವಿತ್ರಿ ದೇವಿಯರು ಮಾತು ಮುಗಿಸಿದರು. ಅಮೋಘ್, ಅಂದು ಇಷ್ಟೇ ಮಾತುಕತೆ ನಡೆದದ್ದು. ಆದಾಗಿ ಸ್ವಲ್ಪ ಹೊತ್ತಿಗೆ ಅಪ್ಪನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿಸ್ತೇವೆ, ತಕ್ಷಣ ಬಂದು ಬಿಡು ಎಂದು ಅಮ್ಮ ಫೋನ್ ಮಾಡಿದ್ದರಿಂದ ನಿನಗೂ ಹೇಳದೆ ನಿನ್ನೊಂದಿಗೆ 4 ದಿನ ಇದ್ದು ಸಮಯ ಕಳೆಯೋಣ ಎಂದುಕೊಂಡು ಬಂದಿದ್ದ ನಾನು ಆತಂಕದಲ್ಲಿ ಧಾರವಾಡಕ್ಕೆ ವಾಪಸ್ ಬಂದದ್ದು ನಿನಗೆ ಗೊತ್ತಲ್ವಾ? ಹಾಗಾಗಿ ಎದೆಯೊಳಗಿನ ಮಾತುಗಳು ಎದೆಯೊಳಗೆ ಉಳಿದವು. ನಿನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ದಕ್ಕೆ ನಿನಗೆ ನನ್ನ ಮೇಲೆ ಅಗಾಧವಾದ ಸಿಟ್ಟಿರ್ಬೋದು. ಆಗ ನನ್ನ ಪ್ರೀತಿ ವಿವಾಂತ್ನೊಂದಿಗೆ ಸ್ಥಿರವಾಗಿತ್ತು. ಅದ್ಯಾಕೋ ಗೊತ್ತಿಲ್ಲ, ಆ ಪ್ರೀತಿಗೆ ಅಗೋಚರ ಶಕ್ತಿಯ ಆಶೀರ್ವಾದ ಸಿಗಲಿಲ್ಲ. ನೀನು ಸಹ ಪ್ರೀತಿಯಿಂದ ವಂಚಿತನಾಗಿ ಏಕಾಂಗಿಯಾಗಿ ಇರಬಹುದೆಂದು ನನ್ನ ಮನಸ್ಸು ಹೇಳುತ್ತಿತ್ತು. ನಾನು ಅಂದುಕೊಂಡಂತೆ ಆಗಿದೆ. ಹೀಗೇನು ಮಾಡುವುದೆಂದು ನೀನೇ ಹೇಳಬೇಕು. ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. ರಪರಪನೆ ಬಳೆ ಬಂದು ತಟ್ಟಂತ ನಿಂತಂತೆ ವೀಕ್ಷಾ ಮಾತು ನಿಲ್ಲಿಸಿದಳು. ಅಷ್ಟರಲ್ಲಿ ಅಮೋಘ್ನ ತಾಯಿ ಅವನಿಂದ ಫೋನ್ ಪಡೆದುಕೊಂಡು ವೀಕ್ಷಾಗೆ ಹೇಳಿದರು. ವೀಕ್ಷಾ, ನಿಮ್ಮಿಬ್ಬರ ಮಾತುಗಳನ್ನು ನಾನು ಕೇಳಿಸಿಕೊಂಡೆ. ಫೋನ್ ಕದ್ದಾಲಿಕೆ ಎಂದು ತಪ್ಪು ಭಾವಿಸಬೇಡ. ಅಮೋಘ್ ನನ್ನೊಂದಿಗೆ ಎಲ್ಲವನ್ನು ಹೇಳಿಕೊಂಡಿದ್ದಾನೆ. ನಿನ್ನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೇನೆ. ಇನ್ನೆರಡು ದಿನ ಬಿಟ್ಟು ಯುಗಾದಿ ಪಾಡ್ಯವಿದೆ. ನೀನು ಇಲ್ಲಿಗೆ ಬಂದು ಬಿಡು. ಹೊಸ ವರ್ಷದ ದಿನ ನೀವಿಬ್ಬರು ಕಹಿಯನ್ನು ಮರೆತು ಸಿಹಿಯನ್ನು ಹಂಚಿಕೊಂಡು ಸಂಭ್ರಮಿಸುವುದಕ್ಕೆ ನಮ್ಮದೇನೂ ಅಭ್ಯಂತರವಿಲ್ಲ ಎಂದು ಸಾವಿತ್ರಿ ದೇವಿ ಫೋನ್ನಲ್ಲಿ ಫರ್ಮಾನು ಹೊರಡಿಸಿದಾಗ ಒಲಿದ ಹೃದಯಗಳಿಗೆ ಪ್ರೀತಿಯ ಸಿಂಚನವಾಗತೊಡಗಿತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕಥೆ ಕೇಳಿದ್ದಕ್ಕಾಗಿ.